ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ನ ಹೆಸರು ಸರಸ್ವತಿ ಅಂತೇಳಿ. ಇವ್ರದ್ದು ಊರು ಬಂದ್ಬಿಟ್ಟು ಚಿಕ್ಕಪೇಟೆ. ಇವ್ರದ್ದು 20x30 ಹೌಸು ಮನೆ ಮಾರಾಟಕ್ಕಿದೆ. ಓಕೆನಾ. ಇವ್ರಿಗೆ 42 ವರ್ಷ ಆಗಿದೆ ಸ್ನೇಹಿತರೆ. ವಾಸ್ತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮನೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಹೌಸ್ ಬಂದ್ಬಿಟ್ಟು 20-30 ಇದೆ. ಭಾಳ ಚಿಕ್ಕದು, ಮಲಗೋಕ್ಕೂ ಕೂಡ ಕಷ್ಟ ಆಗುತ್ತೆ, ಆದರೆ ಗಾಳಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಮನೆಗೆ ಕಾಲಿಟ್ಟ 1 ವರ್ಷಕ್ಕೆ ತಂಗಿ ನೆಗೆದು ಬಿದ್ದು ಕಾಣೆಯಾಗದ್ಲು. ಅವತ್ತೇ ಜ್ಯೋತಿಷ್ಯರನ್ನು ಕೇಳಿಸಿದ್ವಿ. ಅವರು ಆದಷ್ಟು ಬೇಗ ಮನೆ ಮಾರಾಟ ಮಾಡಲು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಯಜಮಾನ್ರದ್ದು ಹಲ್ಲು ಮುರಿದುಕೊಂಡು ದಿನ ರಾತ್ರಿ ನೋವು ಅಂತಾರೆ. ಪಕ್ಕದಲ್ಲಿ ಮಲಗಿ ಸುಮಾರು ದಿನ ಆಗೋಯ್ತು. ಅಮಾವಾಸ್ಯೆ ಆಗಿ ಹುಣ್ಣಿಮೆಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಾರೆ ಅಂತ ಹೇಳಿದ್ದಾರೆ. ಇನ್ನು ಎಷ್ಟು ಬೇಕಾದರೂ ಅಷ್ಟಕ್ಕೆ ಕೊಟ್ಟು ನಡಿ ಅನ್ಬೇಕು ಅಂತಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಬೇಕೋ, ಯಾವ ರೇಟ್ ಬೇಕೋ ಏನು ಅಂತ ಕೇಳ್ಬಿಟ್ಟು ಅಷ್ಟಕ್ಕೆ ಕುದುರಿದ್ರೆ ಕೊಡ್ತಾರಂತೆ ಸ್ನೇಹಿತರೆ ಈ ಒಂದು ಮನೆನ. ಪರಿಹಾರಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಮೊದಲನೇದಾಗಿ ಮನೆ ತಗೊಳ್ಳೇಬೇಕು ಅಂತ ಏನಿಲ್ಲ. ಅದರ ಬದಲಾಗಿ ಮಗ ದಿಲೀಪ್ ಅಂತ ಇದ್ದಾನೆ. ಅವನಿನ್ನೂ ಓದುತ್ತಿದ್ದಾನೆ. ಅವನನ್ನು ನೋಡಿಕೊಂಡ್ರೆ ಸಾಕು. ಏಕೆಂದರೆ ಕೆಲಸಕ್ಕೆ ಹೋಗೋದ್ರಿಂದ ಹಗಲು ಯಾರೂ ಇರಲ್ಲ. ನಾನು ಬರೋದು ಸ್ವಲ್ಪ ತಡ ಆಗುತ್ತೆ, ಅಲ್ಲಿವರೆಗೂ ನೋಡಿಕೊಂಡ್ರೆ ಸಾಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಯಜಮಾನರು ಈಗ ಸದ್ಯದ ಮಟ್ಟಿಗೆ ಊರಲ್ಲಿಲ್ಲ, ಬೇರೆ ಕಡೆನೇ ನೋಡ್ಕೊತಾ ಇದ್ದಾರೆ ಅವರು ಯಾರನ್ನೋ. ಸೊ ರಾತ್ರಿ ಹೊತ್ತು ಬೆಕ್ಕು ಅಳುವ ಶಬ್ದ ಬರುತ್ತೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ಹಾಗಾಗಿ ಆ ಶಬ್ದ ಭಯ ಆಗುತ್ತೆ, ಮಗ ಭಯ ಬೀಳ್ತಾನೆ ಅಂತ ಹೇಳಿದ್ದಾರೆ. ಬೇಕಾದರೆ ರಾತ್ರಿ ಹೊತ್ತು ನನ್ನ ಜೊತೆಗೆ ಮಲಗಬಹುದು. ತಿಂಗಳಿಗೆ ಕಾಸು ಕೊಟ್ಟು ಇಟ್ಕೋತೀನಿ, ಕೆಲಸನೂ ಮಾಡಿದಂತೆ ಆಗುತ್ತದೆ, ಜೊತೆಗೆ ದುಡ್ಡು ಕೂಡ ಸಿಗುತ್ತದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅವರು ಕೂಡ ನೋಡ್ತಾರೆ, ಸಾಧ್ಯ ಆದರೆ ಒಂದು ರಿಪ್ಲೈನ ಕೊಡೋಂಥ ಒಂದು ಚಾನ್ಸಸ್ ಇರುತ್ತೆ ನೋಡಿ. ಇಲ್ಲಿ ಅಭ್ಯಾಸಗಳ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಏನೇನಪ್ಪ ಇವರಿಗೆ ಅಭ್ಯಾಸ ಇದೆ ಅಂತಂದರೆ, ರಾತ್ರಿ ಹೊತ್ತು ಮಲಗಿದಾಗ ಯಜಮಾನರ ಮೇಲೆ ಕಾಲು ಹಾಕಿ ಅಭ್ಯಾಸ ಆಗಿದೆ. ಅಕಸ್ಮಾತ್ ಮಲಗಿದಾಗ ನಿಮ್ಮ ಮೇಲೆ ಕಾಲು ಹಾಕಿದರೆ ದಯಮಾಡಿ ಏನು ಅಂದುಕೊಳ್ಳಬಾರದು, ಅದು ಅಭ್ಯಾಸ ಬಲದಿಂದ ಬಂದಿರೋದು ಅಂತ ಹೇಳಿದ್ದಾರೆ. ಒಂದು ವೇಳೆ ಕಾಲು ಹಾಕಿದೆ ಅಂತ ನೈಟಿ ಎತ್ತಿ ಏನೇನು ಮಾಡೋದು, ಅದೆಲ್ಲ ಅಭ್ಯಾಸಗಳು ನಿಮಗೆ ಇರಬಾರ್ದು. ಏಕೆಂದರೆ ಗಂಡನೇ ದೇವರು ಅಂತ ನಂಬಿದ್ದೀನಿ, ಅವರಿಗೆ ಮಾತ್ರ ಮೋಸ ಮಾಡಲ್ಲ ಅಂತ. ಇದು 2ನೇ ಮಾತಾಗಿರುತ್ತೆ. ಇನ್ನು 3ನೇದು ಬಂದ್ಬಿಟ್ಟು ಸ್ನೇಹಿತರೆ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಒಂದು ವೇಳೆ ಏನಾದರೂ ಅದೇ ರೀತಿ ಲಂಗ ಬಿಚ್ಚಿ ಮಾಡಿದರೆ ಅವತ್ತು ಒಂದೇ ದಿನ ಮಾತ್ರ ಮಾಡೋದಕ್ಕೆ ಕೊಡೋದು, ಮತ್ತೆ ಕೊಡೋದಿಲ್ಲ. ಓಕೆನಾ ಅಂತ ಹೇಳಿದರೆ ಮತ್ತೆ ಮನೆಯಿಂದನೂ ಹೊರಗಡೆ ಹಾಕ್ಬಿಡ್ತಾರಂತೆ ನೆಕ್ಸ್ಟ್ನೇ ದಿನ. ಆ ರೀತಿ ಏನಾದರೂ ನೀವು ಬೇಡ ಅಂತಲೂ ಲಂಗ ಎತ್ಬಿಟ್ಟು ದಿಂಗದವೆಲ್ಲ ಮಾಡಿದ್ರೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ಒಂದು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆಯಿತು ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ತಿಳಿಸ್ಬೋದು. ಓಕೆನಾ.